ದೇವರಿಗೆ ಹರಕೆ ಹೊತ್ತುಕೊಳ್ಳುವಾಗ ನಾವು ಮಾಡೋ ಒಂದು ಸಣ್ಣ ತಪ್ಪು ಪುಣ್ಯದ ಬದಲು ಇಡೀ ಕುಟುಂಬಕ್ಕೆ ದೊಡ್ಡ ಕಷ್ಟ ತಂದಿಡಬಹುದು. ಅದರಲ್ಲೂ ಮದುವೆಯಾದ ಮಹಿಳೆಯರು ತಿರುಮಲದಲ್ಲಿ ಮಾಡಬಾರದ ಆ ಒಂದು ತಪ್ಪು ಯಾವುದು? ಇವತ್ತಿನ ವಿಡಿಯೋ ಪ್ರತಿಯೊಬ್ಬರೂ ತಿಳಿಯಲೇಬೇಕಾದದ್ದು. ಎಲ್ಲರಿಗೂ ನಮಸ್ಕಾರ. ನಮಗೆ ಯಾವುದೇ ಕಷ್ಟ ಬಂದಾಗ ತಕ್ಷಣವೇ ದೇವರಲ್ಲಿ ಹರಕೆ ಹೊತ್ತುಕೊಳ್ಳುತ್ತೇವೆ. ಆದರೆ ನಮ್ಮ ಕಷ್ಟಗಳು ದೂರಾದ ನಂತರ ಕೆಲವರು ಆ ಹರಕೆಗಳನ್ನು ಮರೆತು ಬಿಡುತ್ತಾರೆ. ಇನ್ನು ಕೆಲವರು ತಡವಾಗಿ ಹರಕೆ ತೀರಿಸುತ್ತಾರೆ. ದೇವರಿಗೆ ಹೊತ್ತ ಹರಕೆಗಳನ್ನು ಮರೆತರೆ ಏನಾದರೂ ದೋಷ ಉಂಟಾಗುತ್ತದೆಯೇ? ಅವುಗಳಿಗೆ ಪರಿಹಾರವೇನು ಎಂಬ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ನಾವು ಏನನ್ನಾದರೂ ಕೋರಿಕೊಂಡು ದೇವರಿಗೆ ಹರಕೆ ಸಲ್ಲಿಸದಿದ್ದರೆ ದೇವರು ನಮ್ಮನ್ನು ಶಿಕ್ಷಿಸುವುದಿಲ್ಲ. ಆದರೆ ಆ ಹರಕೆ ತೀರಿಸದಿದ್ದರೆ ಬರುವ ದೋಷದಿಂದಾಗಿ ನಿಮ್ಮ ಕೆಲಸಗಳಲ್ಲಿ ಪದೇ ಪದೇ ಅಡೆತಡೆಗಳು ಉಂಟಾಗುತ್ತಿರುತ್ತವೆ. ಹರಕೆ ಎನ್ನುವುದು ದೇವರಿಗೆ ನಾವು ನೀಡುವ ಒಂದು ಮಾತು. ಆದ್ದರಿಂದ ಹರಕೆ ತೀರಿಸುವುದು ತಡವಾದರೆ ಅಥವಾ ಹರಕೆಯನ್ನು ಸಲ್ಲಿಸದಿದ್ದರೆ ಸಾಲದ ಬಾಧೆಗಳು ಹೆಚ್ಚಾಗುತ್ತವೆ. ನಿಮ್ಮ ಹರಕೆಗಳು ಬಾಕಿ ಉಳಿದರೆ ನಿಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ಸಮಸ್ಯೆ ಕಾಡುತ್ತಲೇ ಇರುತ್ತದೆ. ಹಾಗಾದರೆ ದೇವರಿಗೆ ಹೊತ್ತ ಹರಕೆಗಳನ್ನು ತೀರಿಸದಿದ್ದರೆ ದೇವರು ನಮ್ಮನ್ನು ಶಿಕ್ಷಿಸುತ್ತಾನಾ ಎಂಬ ಪ್ರಶ್ನೆಗೆ ಬಂದರೆ, ದೇವರು ನಮ್ಮನ್ನು ಶಿಕ್ಷಿಸುವುದಿಲ್ಲ. ಆದರೆ ನಮಗೆ ಸಿಗಬೇಕಾದ ಅದೃಷ್ಟ ಮತ್ತು ಐಶ್ವರ್ಯ ದೂರವಾಗಿ ಬಿಡುತ್ತದೆ. ಆದ್ದರಿಂದ ದೇವರಿಗೆ ನೀಡಿದ ಮಾತಿನಂತೆ ನಿಮ್ಮ ಹರಕೆಗಳನ್ನು ಸಲ್ಲಿಸುವುದು ಒಳ್ಳೆಯದು. ಆದರೆ ಕೆಲವೊಮ್ಮೆ ಕೆಲವು ಕಾರಣಗಳಿಂದಾಗಿ ಹರಕೆಗಳನ್ನು ಸಲ್ಲಿಸಲು ಸಾಧ್ಯವಾಗದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಹಣವನ್ನು ಮುಡುಪಾಗಿ ಕಟ್ಟಿ ದೇವರ ಫೋಟೋದ ಮುಂದೆ ಇಡಿ. ನಿಮಗೆ ಸಾಧ್ಯವಾದಾಗ ನಿಮ್ಮ ಹರಕೆಯನ್ನು ತೀರಿಸಿ ಆ ಮುಡುಪನ್ನು ಹುಂಡಿಗೆ ಹಾಕಿ. ನಿಮ್ಮ ಮನೆಯಲ್ಲಿ ನಡೆಯುವ ಮದುವೆಗಳು, ಗೃಹ ಪ್ರವೇಶಗಳಂತಹ ಶುಭ ಕಾರ್ಯಗಳಲ್ಲಿ ಪದೇ ಪದೇ ಅಡೆತಡೆಗಳು ಉಂಟಾಗುತ್ತಿದ್ದರೆ ನಿಮ್ಮ ಕುಲದೇವರಿಗೆ ಹರಕೆ ಬಾಕಿ ಇದೆ ಎಂದು ಅರ್ಥ. ಹರಕೆ ತೀರಿಸುವುದು ತಡವಾದರೆ ಅಥವಾ ತೀರಿಸಲು ಸಾಧ್ಯವಾಗದಿದ್ದರೆ ಅದಕ್ಕೆ ಪರಿಹಾರವಾಗಿ 5 ಜನ ಬಡವರಿಗೆ ಅನ್ನದಾನ ಮಾಡಿ. ಸಕಲ ಶುಭಗಳು ಒದಗಿ ಬರುತ್ತವೆ. ಏಕಾದಶಿ ಮತ್ತು ಹುಣ್ಣಿಮೆ ತಿಥಿಗಳಲ್ಲಿ ನಿಮ್ಮ ಹರಕೆಗಳನ್ನು ಸಲ್ಲಿಸಿದರೆ ತುಂಬಾ ಒಳ್ಳೆಯದು. ಇನ್ನು ಕೆಲವು ಬಾರಿ ನಮ್ಮ ಕನಸಿನಲ್ಲಿ ದೇವರುಗಳು ಕಾಣಿಸಿಕೊಳ್ಳುತ್ತಿರುತ್ತಾರೆ. ಕನಸಿನಲ್ಲಿ ದೇವತೆಗಳು ಕಾಣಿಸಿಕೊಂಡರೆ ತುಂಬಾ ಒಳ್ಳೆಯದು. ಆದರೆ ಕೆಲವೊಮ್ಮೆ ದೇವತೆಗಳು ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಹರಕೆಗಳನ್ನು ನೆನಪಿಸುತ್ತಾರಂತೆ. ಅಂತಹ ಸಂದರ್ಭದಲ್ಲಿ ತಕ್ಷಣವೇ ನಿಮ್ಮ ಹರಕೆಗಳನ್ನು ಸಲ್ಲಿಸಿ. ಇಡೀ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ. ನಿಮಗಿರುವ ಸಮಸ್ಯೆಯನ್ನು ಆಧರಿಸಿ ದೇವರಿಗೆ ಎಂತಹ ಹರಕೆಗಳನ್ನು ಸಲ್ಲಿಸಬೇಕು ಎಂದು ಈಗ ತಿಳಿದುಕೊಳ್ಳೋಣ. ನಿಮ್ಮ ಕುಟುಂಬದಲ್ಲಿ ವಂಶಾಭಿವೃದ್ಧಿ ಉಂಟಾಗಬೇಕಾದರೆ ದೇವಸ್ಥಾನದಲ್ಲಿ ಅನ್ನದಾನ ಮಾಡುತ್ತೇವೆ ಎಂದು ದೇವರಿಗೆ ಹರಕೆ ಹೊತ್ತುಕೊಳ್ಳಿ. ನಿಮ್ಮ 7 ತಲೆಮಾರಿನ ಕುಟುಂಬಕ್ಕೆ ಸಕಲ ಶುಭಗಳು ಉಂಟಾಗುತ್ತವೆ. ನೀವು ಯಾವುದೇ ಹರಕೆ ಹೊತ್ತರೂ ಆ ಹರಕೆಯನ್ನು ರಹಸ್ಯವಾಗಿಡಿ. ನಿಮ್ಮ ಕೋರಿಕೆ ಈಡೇರುವವರೆಗೂ ಆ ಹರಕೆಯನ್ನು ಯಾರೊಂದಿಗೂ ಹೇಳಿಕೊಳ್ಳಬೇಡಿ. ಹಾಗೆ ಹೇಳಿಕೊಂಡರೆ ನಿಮ್ಮ ಸಂಕಲ್ಪ ಬಲ ಕಡಿಮೆಯಾಗುತ್ತದೆ. ನಿಮ್ಮ ಜೀವನದಲ್ಲಿ ಏನೂ ಇಲ್ಲದ ಸ್ಥಿತಿಯಿಂದ ಉನ್ನತ ಮಟ್ಟಕ್ಕೆ ಬೆಳೆಯಬೇಕಾದರೆ ಬೆಟ್ಟದ ಮೇಲಿರುವ ದೇವರ ಮೆಟ್ಟಿಲುಗಳಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಡಿ. ಎಲ್ಲಾ ವಿಧದಲ್ಲೂ ಒದಗಿ ಬಂದು ಉನ್ನತ ಮಟ್ಟಕ್ಕೆ ಬೆಳೆಯುತ್ತೀರಿ. ನಿಮ್ಮ ಜೀವನದಲ್ಲಿರುವ ಕಷ್ಟಗಳೆಲ್ಲವೂ ತಕ್ಷಣವೇ ದೂರಾಗಬೇಕಾದರೆ ಪ್ರತಿ ಬುಧವಾರದಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬೆಲ್ಲವನ್ನು ದಾನ ಮಾಡಿ. ಕ್ರಮೇಣ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನಿಮ್ಮ ಮನೆಗೆ ಒಳ್ಳೆಯ ದಿನಗಳು ಆರಂಭವಾಗುತ್ತವೆ. ಹಾಗೆಯೇ ದೇವರಿಗೆ ರೇಷ್ಮೆ ವಸ್ತ್ರಗಳನ್ನು ಸಮರ್ಪಿಸುವುದರ ಮೂಲಕ ನಿಮ್ಮ ಮನೆಯ ಐಶ್ವರ್ಯ ವೃದ್ಧಿಯಾಗುತ್ತದೆ. ಅದರೊಂದಿಗೆ ವಿಷ್ಣು ದೇವಸ್ಥಾನಕ್ಕೆ ಹೋಗುವಾಗ ಸ್ವಾಮಿಗೆ ತುಳಸಿ ಮಾಲೆಯನ್ನು ಸಮರ್ಪಿಸಿದರೆ ವೈಕುಂಠ ಪ್ರಾಪ್ತಿಯಾಗುತ್ತದೆ. ಇನ್ನು ಜಾತಕ ದೋಷಗಳಿಂದ ಬಳಲುತ್ತಿರುವವರು ನಿಮ್ಮ ಜನ್ಮ ನಕ್ಷತ್ರದ ದಿನದಂದು ಶಿವಾಲಯದಲ್ಲಿರುವ ನವಗ್ರಹಗಳಿಗೆ 9 ಪ್ರದಕ್ಷಿಣೆಗಳನ್ನು ಮಾಡಿ. ನಿಮ್ಮ ಜಾತಕದಲ್ಲಿರುವ ಸಮಸ್ತ ದೋಷಗಳೆಲ್ಲವೂ ತಕ್ಷಣವೇ ದೂರವಾಗಿ ಅದೃಷ್ಟ ಒದಗಿ ಬರುತ್ತದೆ. ಆರ್ಥಿಕ ಸಮಸ್ಯೆಗಳು ಹಾಗೂ ಸಾಲದ ಬಾಧೆಗಳಿಂದ ಬಳಲುತ್ತಿರುವವರು ಅಂಗಪ್ರದಕ್ಷಿಣೆ ಮಾಡುತ್ತೇವೆ ಎಂದು ಹರಕೆ ಹೊತ್ತುಕೊಳ್ಳಿ. ಒದ್ದೆ ಬಟ್ಟೆಯಲ್ಲಿ ಗುಡಿಯ ಸುತ್ತ ಅಂಗಪ್ರದಕ್ಷಿಣೆ ಮಾಡಿದರೆ ಆರ್ಥಿಕ ಸಮಸ್ಯೆಗಳೆಲ್ಲವೂ ತಕ್ಷಣವೇ ತೀರುತ್ತವೆ. ಹಾಗೆಯೇ ಗೋಮಾತೆಗೆ ಹಸಿರು ಹುಲ್ಲನ್ನು ಆಹಾರವಾಗಿ ನೀಡಿದರೆ ಎಂತಹ ದೋಷವಾದರೂ ತಕ್ಷಣವೇ ದೂರವಾಗುತ್ತದೆ. ಆದ್ದರಿಂದ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆಯಾದರೂ ಗೋವಿಗೆ ಪ್ರದಕ್ಷಿಣೆ ಮಾಡಿ ಆಹಾರ ನೀಡಿ. ಸಮಸ್ತ ಪಾಪಗಳೆಲ್ಲವೂ
ತಕ್ಷಣವೇ ನಿವಾರಣೆಯಾಗುತ್ತವೆ. ಸತ್ಯನಾರಾಯಣ ವ್ರತಕ್ಕೆ ತುಂಬಾ ಶಕ್ತಿ ಇರುತ್ತದೆ. ವರ್ಷಕ್ಕೆ ಒಮ್ಮೆಯಾದರೂ ಮನೆಯಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡಿಸಿದರೆ ನಿಮ್ಮ ಮನೆಗೆ ತುಂಬಾ ಒಳ್ಳೆಯದು. ಹರಕೆಗಳನ್ನು ಸಲ್ಲಿಸದಿದ್ದರೂ ಆ ದೋಷ ಕೂಡ ತಕ್ಷಣವೇ ದೂರವಾಗುತ್ತದೆ. ಹಾಗೆಯೇ ನಿಮ್ಮ ಪೋಷಕರು ತೀರಿಸಲಾಗದ ಹರಕೆಗಳನ್ನು ಕೂಡ ನೀವು ತೀರಿಸಬಹುದು. ಇದರಿಂದ ಅಖಂಡ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಎಲ್ಲ ದಾನಗಳಿಗಿಂತ ಅನ್ನದಾನವು ಅತ್ಯಂತ ಪುಣ್ಯಕರವಾದ ದಾನ. ಆದ್ದರಿಂದ ಆಗಾಗ ಬಡವರಿಗೆ ಅನ್ನದಾನ ಮಾಡಿ. ಇನ್ನು ತಿರುಮಲದಲ್ಲಿ ಬಹಳಷ್ಟು ಭಕ್ತರು ವೆಂಕಟೇಶ್ವರ ಸ್ವಾಮಿಗೆ ಹರಕೆ ಹೊತ್ತು ಮುಡಿಕೊಡುತ್ತಾರೆ, ತಲೆಕೂದಲು ಸಮರ್ಪಿಸುತ್ತಾರೆ. ತಮ್ಮ ಕೋರಿಕೆಗಳು ಈಡೇರಿದ ತಕ್ಷಣವೇ ತಿರುಮಲಕ್ಕೆ ಬಂದು ಮುಡಿಕೊಡುತ್ತೇವೆ ಎಂದು ಬಹಳಷ್ಟು ಜನರು ಹರಕೆ ಹೊತ್ತುಕೊಳ್ಳುತ್ತಾರೆ. ಆದರೆ ಮಹಿಳೆಯರು ಕೂಡ ತಿರುಮಲದಲ್ಲಿ ಸಂಪೂರ್ಣವಾಗಿ ಗುಂಡು ಮಾಡಿಸಿಕೊಳ್ಳುತ್ತಾರೆ. ಆದರೆ ನಮ್ಮ ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ವಿವಾಹಿತ ಮಹಿಳೆಯರು ಸಂಪೂರ್ಣ ಮುಂಡನ ಮಾಡಿಸಿಕೊಳ್ಳಬಾರದಂತೆ. ಏಕೆಂದರೆ ನಮ್ಮ ಶಾಸ್ತ್ರಗಳ ಪ್ರಕಾರ ಪತಿ ಜೀವಂತವಾಗಿರುವಾಗ ಪತ್ನಿ ಮುಂಡನ ಮಾಡಿಸಿಕೊಳ್ಳಬಾರದು ಎಂಬ ನಂಬಿಕೆ ಇದೆ. ಇದು ನಮ್ಮ ಸಂಪ್ರದಾಯಕ್ಕೆ ವಿರುದ್ಧ ಎಂದು ಕೆಲವು ಪಂಡಿತರು ವಿವರಿಸುತ್ತಾರೆ. ಸ್ತ್ರೀರು 3 ಕತ್ತರಿ ಕೂದಲು ಸಮರ್ಪಿಸಿದರೆ ಸಾಕಾಗುತ್ತದೆಯಂತೆ. ಆದರೆ ಪುರುಷರು ಮುಂಡನ ಮಾಡಿಸಿಕೊಂಡರೆ ಅದರಲ್ಲಿ ಅರ್ಧದಷ್ಟು ಪುಣ್ಯ ಅವರ ಪತ್ನಿಗೆ ಲಭಿಸುತ್ತದೆಯಂತೆ. ಆದರೆ ಏನೇ ಆದರೂ ನೀವು ಮನಸ್ಸುಪೂರ್ವಕವಾಗಿ ಏನನ್ನು ಅಂದುಕೊಳ್ಳುತ್ತೀರೋ ಅದನ್ನು ಮಾಡಿಬಿಡಿ. ಇನ್ನು ಯಾರಿಗೆ ಸ್ವಂತ ಮನೆಯ ಕನಸು ಇರುತ್ತದೆಯೋ ಅಂತಹವರು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಗೆ ಅಭಿಷೇಕ ಮಾಡಿಸಿ. ಖಂಡಿತವಾಗಿಯೂ ನಿಮ್ಮ ಸ್ವಂತ ಮನೆಯ ಕನಸು ನನಸಾಗುತ್ತದೆ. ಇನ್ನು ನಮ್ಮಲ್ಲಿ ಬಹಳಷ್ಟು ಜನರು ದೇವರಿಗೆ ಹರಕೆಯಾಗಿ ಹುಂಡಿಯಲ್ಲಿ ಹಣವನ್ನು ಹಾಕುತ್ತಿರುತ್ತಾರೆ. ಮತ್ತೆ ಕೆಲವರು ದೇವಸ್ಥಾನಗಳಿಗೆ ದಾನ ಧರ್ಮಗಳನ್ನು ಮಾಡುತ್ತಿರುತ್ತಾರೆ. ಆದರೆ ಗುಡಿಯಲ್ಲಿ ದೇವರ ಪೂಜೆಗೆ ಬಳಕೆಯಾಗುವ ಪೂಜಾ ಸಾಮಗ್ರಿಗಳನ್ನು ದೇವಸ್ಥಾನಕ್ಕೆ ದಾನ ಮಾಡಿದರೆ ತುಂಬಾ ಒಳ್ಳೆಯದು. ನಾವು ದಾನ ಮಾಡಿದ ಪೂಜಾ ಸಾಮಗ್ರಿಗಳನ್ನು ಪ್ರತಿನಿತ್ಯ ದೇವರ ಪೂಜೆಯಲ್ಲಿ ಬಳಸಿದರೆ ತಲತಲಾಂತರಕ್ಕೂ ಮುಗಿಯದ ಐಶ್ವರ್ಯ ಸಿದ್ಧಿಸುತ್ತದೆ. ನಿಮ್ಮ ಕುಟುಂಬದಲ್ಲಿ ಯಾವುದೇ ಕಷ್ಟಗಳು ಎದುರಾಗದಂತೆ ಇರುತ್ತವೆ. ಜಾತಕದಲ್ಲಿ ಶನಿ ದೋಷಗಳಿಂದ ಬಳಲುತ್ತಿರುವವರು ಶಿವಾಲಯದಲ್ಲಿರುವ ಬ್ರಾಹ್ಮಣರಿಗೆ ದಕ್ಷಿಣೆ ತಾಂಬೂಲದೊಂದಿಗೆ ಕಪ್ಪು ಎಳ್ಳನ್ನು ದಾನ ಮಾಡಿ. ನಿಮ್ಮ ಜಾತಕದಲ್ಲಿರುವ ಶನಿ ದೋಷಗಳೆಲ್ಲವೂ ತಕ್ಷಣವೇ ದೂರವಾಗುತ್ತವೆ. ಹಾಗೆಯೇ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಗುಡಿಯ ಸುತ್ತ ದೇವರಿಗೆ ಪ್ರದಕ್ಷಿಣೆಗಳನ್ನು ಮಾಡುತ್ತೇವೆ. ಆದರೆ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳೆಲ್ಲವೂ ತಕ್ಷಣವೇ ಈಡೇರಬೇಕಾದರೆ ದೇವರ ಗುಡಿಯಲ್ಲಿ 108 ಪ್ರದಕ್ಷಿಣೆಗಳನ್ನು ಮಾಡಿ. ದೇವರಿಗೆ 108 ಪ್ರದಕ್ಷಿಣೆಗಳನ್ನು ಮಾಡಿದರೆ ಕೋರಿದ ಕೋರಿಕೆಗಳೆಲ್ಲವೂ ಖಂಡಿತವಾಗಿಯೂ ಈಡೇರುತ್ತವೆ. ತೀವ್ರವಾದ ಹಣದ ಸಮಸ್ಯೆಯಿಂದ ಬಳಲುತ್ತಿರುವವರು ತುಳಸಿ ಕಟ್ಟೆಯನ್ನು ಪ್ರತಿದಿನ ಪೂಜಿಸಿ. ತುಳಸಿ ಗಿಡದಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ. ಆದ್ದರಿಂದ ಪ್ರತಿದಿನ ತುಳಸಿ ಗಿಡವನ್ನು ಪೂಜಿಸಿದರೆ ಆರ್ಥಿಕ ಸಮಸ್ಯೆಗಳೆಲ್ಲವೂ ತಕ್ಷಣವೇ ತೀರುತ್ತವೆ. ಇನ್ನು ಗುಡಿಯಲ್ಲಿ ಮಾಡುವ ಪ್ರದಕ್ಷಿಣೆಗಳಿಗೆ ದುಪ್ಪಟ್ಟು ಪುಣ್ಯ ಫಲ ಲಭಿಸುತ್ತದೆ. ಯಾರು ಹಣದ ಸಮಸ್ಯೆ ಹಾಗೂ ಸಾಲದ ಬಾಧೆಗಳಿಂದ ತೊಂದರೆ ಅನುಭವಿಸುತ್ತಿದ್ದಾರೋ ಅಂತಹವರು ತುಳಸಿ ಕಟ್ಟೆಗೆ ಪ್ರದಕ್ಷಿಣೆಗಳನ್ನು ಮಾಡಿ ಆರ್ಥಿಕ ಕಷ್ಟಗಳೆಲ್ಲವೂ ದೂರವಾಗಿ ಅಷ್ಟೈಶ್ವರ್ಯಗಳು ಒದಗಿ ಬರುತ್ತವೆ. ಇನ್ನು ಯಾವುದಾದರೂ ಗುಡಿಗೆ ಹೋದಾಗ ಬಹಳಷ್ಟು ಜನರು ದೇವರ ಹುಂಡಿಯಲ್ಲಿ ಹಣವನ್ನು ಹಾಕುತ್ತಿರುತ್ತಾರೆ. ಆದರೆ ನೀವು ಮಾಡುವ ಕೆಲಸಗಳಲ್ಲಿ ಅಡೆತಡೆಗಳಿಲ್ಲದೆ ವಿಜಯ ಸಾಧಿಸಬೇಕಾದರೆ ದೇವರ ಹುಂಡಿಯಲ್ಲಿ 11 ರೂಪಾಯಿ ನಾಣ್ಯಗಳನ್ನು ಹಾಕಿ ದೇವರ ದರ್ಶನ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಕುಟುಂಬದಲ್ಲಿ ಸಂತಾನ ಪ್ರಾಪ್ತಿ ಮತ್ತು ಸುಖ ಸಂತೋಷಗಳು ಉಂಟಾಗಬೇಕಾದರೆ ದೇವರ ಹುಂಡಿಯಲ್ಲಿ 101 ರೂಪಾಯಿಗಳನ್ನು ಹಾಕಿ. ಮುಖ್ಯವಾಗಿ ವ್ಯಾಪಾರ ಮಾಡುವವರು ದೇವರ ಹುಂಡಿಯಲ್ಲಿ 116 ರೂಪಾಯಿಗಳನ್ನು ಹಾಕಿದರೆ ನಿಮ್ಮ ವ್ಯಾಪಾರದಲ್ಲಿ ಲಾಭಗಳು ಹೆಚ್ಚಾಗುತ್ತವೆ. ದೇವರ ಹುಂಡಿಯಲ್ಲಿ ನೀವು ಎಷ್ಟು ಹಾಕಿದರೂ ಸರಿ, ಕೊನೆಯಲ್ಲಿ 1 ರೂಪಾಯಿ ನಾಣ್ಯವನ್ನು ಸೇರಿಸಿ ಹಾಕಿ. ಇನ್ನು ನಿಮ್ಮ ಕುಟುಂಬದಲ್ಲಿ ಪದೇ ಪದೇ ಸಮಸ್ಯೆಗಳು ಎದುರಾಗುತ್ತಿದ್ದರೆ ನಿಮ್ಮ ಕುಲದೇವತೆಯನ್ನು ದರ್ಶನ ಮಾಡಿಕೊಳ್ಳಿ. ಎಂತಹ ಕಷ್ಟವಾದರೂ ಸುಲಭವಾಗಿ ದೂರವಾಗುತ್ತದೆ. ನಮ್ಮ ಕುಟುಂಬಕ್ಕೆ ಪಿತೃದೋಷವಿದ್ದರೆ ವಂಶಾಭಿವೃದ್ಧಿ ಇರುವುದಿಲ್ಲ. ಆದ್ದರಿಂದ ಪ್ರತಿ ಶನಿವಾರ ಅರಳಿ ಮರಕ್ಕೆ 7 ಪ್ರದಕ್ಷಿಣೆಗಳನ್ನು ಮಾಡಿದರೆ ಪಿತೃದೋಷಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗುತ್ತವೆ. ದೇವರ ಮೇಲೆ ನಂಬಿಕೆ ಇಟ್ಟು ದೇವರಿಗೆ ಹರಕೆ ಹೊತ್ತುಕೊಳ್ಳಬೇಕು. ಅಷ್ಟೇ ಹೊರತು ನಿಮ್ಮ ಕೋರಿಕೆ ಈಡೇರುತ್ತದೋ ಇಲ್ಲವೋ ಎಂಬ ಸಂಶಯದಿಂದ ದೇವರಿಗೆ ಹರಕೆ ಹೊತ್ತುಕೊಳ್ಳಬಾರದು. ನಿಮ್ಮ ಕೋರಿಕೆ ಈಡೇರಿದ ನಂತರ ಆದಷ್ಟು ಬೇಗ ನಿಮ್ಮ ಹರಕೆಯನ್ನು ಸಲ್ಲಿಸಿ. ಹಾಗೆಯೇ ದೊಡ್ಡಸ್ತಿಕೆಗೆ ಹೋಗಿ ಸಾಲ ಮಾಡಿ ದೇವರಿಗೆ ಹರಕೆಗಳನ್ನು ತೀರಿಸಬಾರದು. ಹಾಗೆ ಮಾಡಿದರೆ ಪುಣ್ಯದ ಬದಲಾಗಿ ಕಷ್ಟಗಳೇ ಎದುರಾಗುತ್ತವೆ.
ಹಾಗೆಯೇ ಪ್ರತಿ ತಿಂಗಳಿಗೊಮ್ಮೆ ನಿಮ್ಮ ಹತ್ತಿರದಲ್ಲಿರುವ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರಿಗೆ ಅರಿಶಿನ, ಕುಂಕುಮ್, ಬಳೆಗಳು ಹಾಗೂ ರವಕೆ ಬಟ್ಟೆಯನ್ನು ಬ್ಲೌಸ್ ಪೀಸ್ ಸಮರ್ಪಿಸಿ. ಅಮ್ಮನವರ ಕರುಣೆಯ ದೃಷ್ಟಿ ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರುತ್ತದೆ. ಇನ್ನು ಯಾರಿಗಾದರೂ ಕೆಡುಕು ಆಗಬೇಕೆಂದು ಬಯಸಿದರೆ ಆ ಕೆಡುಕು ನಿಮ್ಮ ಕುಟುಂಬಕ್ಕೆ ಅನ್ವಯಿಸುತ್ತದೆ. ಆದ್ದರಿಂದ ಒಳ್ಳೆಯ ಮನಸ್ಸಿನಿಂದ ದೇವರನ್ನು ಪೂಜಿಸಿ. ಹಾಗಾಗಿ ದೇವರ ವಿಷಯದಲ್ಲಿ ನಾವು ಒಂದು ಮಾತು ಕೊಟ್ಟು ತಪ್ಪಿದರೆ ನಮ್ಮ ಕರ್ಮಫಲದ ಮೂಲಕ ನಾವು ಮರಣ ಹೊಂದಿದ ನಂತರ ಮೋಕ್ಷ ಪ್ರಾಪ್ತಿ ದೊರೆಯುವುದಿಲ್ಲವಂತೆ. ಇದರಿಂದ ದೇವರ ಸನ್ನಿಧಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕಾಲಕಾಲಕ್ಕೆ ನಿಮ್ಮ ಹರಕೆಗಳನ್ನು ತೀರಿಸಿಕೊಳ್ಳಿ. ದೇವರ ಆಶೀರ್ವಾದವನ್ನು ಸುಲಭವಾಗಿ ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.